ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಅವರೆಕಾಳು ಪಲಾವ್ ಮಾಡ್ತಾ ಇದ್ದೀನಿ. ಸೀಸನಲ್ ರೆಸಿಪಿ ಇದು ಅವರೆಕಾಳು ಸೀಸನ್ ಆಗಿರೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಈರುಳ್ಳಿ ತಗೊಂಡಿದ್ದೀನಿ, 2 ಈರುಳ್ಳಿ ಮತ್ತು 5 ಹಸಿರುಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರಕ್ಕೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1/2 ಅಷ್ಟು ಬೆಳ್ಳುಳ್ಳಿ ಗೆಡ್ಡೆ ತಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಅರ್ಧದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಅವರೆಕಾಳು ತಗೊಂಡಿದ್ದೀನಿ. ಇದು ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಜಾಸ್ತಿ ಈ ಟೈಮಲ್ಲಿ ಅವರೆಕಾಳು ಸಾರು, ಚಿಲ್ಕ ಅವರೆಕಾಳು ಸಾರು, ರೊಟ್ಟಿ ಎಲ್ಲ ತುಂಬಾ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಅದನ್ನು ಈರುಳ್ಳಿ ಎಲ್ಲನೂ ಕೂಡ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಬೇಕು. ತುಂಬ ಸಣ್ಣಗೆ ರುಬ್ಕೊಬೇಕು. ನೆಕ್ಸ್ಟ್ ಇವಾಗ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಅಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಆಗಲೇ ರುಚಿಯಾಗಿರುತ್ತೆ. ಇಲ್ಲಿ ಕಲ್ಲುವು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಮರಾಠಿ ಮೊಗ್ಗೆ, ಸ್ವಲ್ಪ ಓಂ ಕಾಳು ಮತ್ತು ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅರ್ಧ ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡಿರೋದ್ರಿಂದ ಅರ್ಧ ಈರುಳ್ಳಿ ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಸ್ಮೂತ್ ಆದರೆ ಸಾಕು. ನೆಕ್ಸ್ಟ್ ಇವಾಗ ಇದಕ್ಕೆ ಟೊಮೊಟೊ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ಮೂತ್ ಆಗಿದೆ. ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಕೂಡ ನೀವು ಹಾಕ್ಕೊಬೋದು. ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ನೆಕ್ಸ್ಟ್ ಇವಾಗ ಸಾಫ್ಟ್ ಆಗಿದೆ, ಸ್ವಲ್ಪ ಸ್ಮೂತ್ ಆಗಿದೆ. ಇವಾಗ ನಾನು ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಒಗ್ಗರಣೆಯಲ್ಲಿ ಒಂದು 10 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 5 ನಿಮಿಷ ಆದಮೇಲೆ ಇಲ್ಲಿ ನಾನು ಮಸಾಲಾನ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಇಲ್ಲಿ ಕೂಡ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಒಂದು 10 ನಿಮಿಷ ಬಿಟ್ಬಿಡಿ. ಇದು ನೀರಿನ ಅಂಶ ಎಲ್ಲ ಡ್ರೈ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ. ಈಗ ಚೆನ್ನಾಗಿ ನಮಗೆ ರೆಡಿ ಆಗಿದೆ. ಇವಾಗ ನೋಡಿ ನಾನಿಲ್ಲಿ ನೆಕ್ಸ್ಟ್ ಇವಾಗ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ ನೀರಿನಲ್ಲಿ. ಆ ಲೋಟದಲ್ಲಿ ನಾನು 3 ಗ್ಲಾಸಿನಷ್ಟು ಅಕ್ಕಿಯನ್ನು ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ನೆನೆಸಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ಕಾಲು ಗಂಟೆ ನೆಂದರೆ ಸಾಕು. ಇಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಇದು ಕೂಡ ರೆಡಿಯಾಗಿದೆ. ನಾನಿಲ್ಲಿ ಸ್ವಲ್ಪ 1/2 ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಮಾತ್ರ ಯೂಸ್ ಮಾಡ್ಬೋದು, ಇದು ಹಾಕಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಸ್ಪೂನಿನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮಾತ್ರ ನೀವು ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಹಾಕದೇ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಇದು ಫ್ರೈ ರೆಡಿಯಾಗಿದೆ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಬಿಸಿನೀರನ್ನು ಹಾಕ್ಕೊತಾ ಇದ್ದೀನಿ, ಬೇಗನೆ ಆಗೋಗುತ್ತೆ ಬಿಸಿನೀರು ಕಾಸಿ ಹಾಕೋದ್ರಿಂದ. ನಾನಿಲ್ಲಿ 3 ಗ್ಲಾಸ್ ಅಕ್ಕಿಗೆ ನಾನು 5 ಗ್ಲಾಸ್ ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಉರುಡಿಯಾಗಿ ಬರಬೇಕು ಅಂದರೆ ನಾವು 5 ಗ್ಲಾಸ್ ನೀರು ಮಾತ್ರ ಹಾಕ್ಕೊಬೇಕು. ನೋಡಿ ಇವಾಗ ನೀರು ಕೂಡ ಕುದೀತಾ ಇದೆ. ನಾವು ನೀರನ್ನು ಕುದ್ದಾದ್ಮೇಲೆ ಏನಿದ್ರು ಅಕ್ಕಿಯನ್ನು ಹಾಕ್ಕೊಬೇಕು. ನಾವು ಫಸ್ಟೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಫೈನಲಿ ನಾವು ಲಾಸ್ಟಲ್ಲಿ ಉಪ್ಪು, ಖಾರ ಎಲ್ಲನೂ ಕೂಡ ನಾವು ನೋಡ್ಕೊಬೇಕು. ಎಲ್ಲ ಸರಿ ಇದ್ದರೆ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಬೋದು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ನೋಡಿ ಈಗ ಕುದಿ ಬರ್ತಾ ಇದೆ. ನೆಕ್ಸ್ಟ್ ಇವಾಗ ನಾವು ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಡ ಹೊಡಿಸ್ಬಾರ್ದು. ಅದು ವಿಷಲ್ ಹೊಡೆಯೋಕ್ಕೆ ಸೌಂಡ್ ಬರ್ತಾ ಇರುತ್ತೆ, ಅವಾಗ ಆಫ್ ಮಾಡಿಕೊಂಡ್ರೆ ತಳ ಕೂಡ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಉರುಡಿಯಾಗಿ ಬರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಅವರೆಕಾಳು ಪಲಾವ್. ತುಂಬಾ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ನಾವು ಹೆಚ್ಚು ಅವರೆಕಾಳನ್ನು ಸೇವಿಸಬೇಕು, ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು, ಉರುಡಿಯಾಗಿ ಬಂದಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.